ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಚಾಯ್ಸ್ ಎಂಟ್ರಿ ಪ್ರಾಸೆಸ್ ಸ್ಟಾರ್ಟ್ ಆಗಿಬಿಟ್ಟು, ಇಟ್ ಮೀನ್ಸ್ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗಿಬಿಟ್ಟು ಅಂದರೆ ಇವತ್ತಿಗೆ 3ನೇ ದಿನ ಇವತ್ತು. ಸೊ ನಿಮ್ಗೆ ಗೊತ್ತಿರುವಾಗ ಏನಪ್ಪ ಅಂತಂದರೆ, ಈಗಾಗಲೇ ಚಾಯ್ಸ್ ಎಂಟ್ರಿ ಮಾಡಿದಾರ, ಬ್ಯಾಂಕಿಗೆ ಹೋಗ್ಬಿಟ್ಟು ಪೇ ಮಾಡಿದಾರೆ ಚಲನ್ ಕಾಪಿ ತೊಗೊಂಡು. ಅದಾದ ತಕ್ಷಣ ಅಡ್ಮಿಷನ್ ಆರ್ಡರ್ ಯಾವ ರೀತಿ ಡ್ರಾ ಮಾಡ್ಕೋಬೇಕು ಆ್ಯಂಡ್ ಅಡ್ಮಿಷನ್ ಆರ್ಡರ್ ಡ್ರಾ ಮಾಡ್ಕೊಂಡು ಕಾಲೇಜು ಜಾಯ್ನಿಂಗ್ ರಿಪೋರ್ಟ್ ಯಾವ ರೀತಿ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ಲೈವ್ ಡೆಮೋ ಮಾಡ್ತಿದ್ದೀನಿ. ಸಾಧ್ಯ ಆಗಿತ್ತಪ್ಪ ಅಂದರೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಒಂದು ವಿಸಿಟ್ ಕೊಡುತ್ತಂದರೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಮಾಡೋ ಮೂಲಕ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರಿ, ಇವಾಗ ಏನಪ್ಪ ಅಂತಂದರೆ ನಿಮ್ಗಾಳೆ ಇಲ್ಲಿ ಕಾಣಿಸ್ತಿದೆ ಈ ಒಂದು ಸ್ಟೂಡೆಂಟ್ಸ್. ಓಕೆ, ಅದು ಯಾವುದಾದ್ರೂ ಆಗಿರೋ ನಿಮ್ಗೆ ಯಾವುದಾದ್ರೂ ಈ ರೀತಿ ಒಂದು ಅಲರ್ಟೆಡ್ ಆಗಿರ್ತದೆ. ಸೇಮ್ ಒಂದು ನಿಮ್ಮ ಒಂದು ಎಲ್ಲಿ ಹೋಗ್ತೀರಪ್ಪ ಅಂದರೆ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಏನು ಕೊಟ್ಟಿದ್ರು ನೋಡ್ರಿ, ಅದೇ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಂಡು ಲಾಗಿನ್ ಆಗಬೇಕು. ಅದೇ ಸೀಟ್ ನಂಬರು, ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಎಲ್ಲ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಬರ್ತದೆ. ಈ 3 ಬಾಕ್ಸ್ ಅಂತ ನಿಮ್ಗೆ ಕಾಣಿಸ್ತದೆ. ಬಟ್ ನಿಮ್ಗೆ ವರ್ಕ್ ಇರೋದಂತೂ ಇಲ್ಲಿ ಅಂತ ಗೊತ್ತು. ಓಕೆ, ಈಗಾಗಲೇ ಅಲಾಟ್ಮೆಂಟ್ ರಿಸಲ್ಟ್ ಅಂತಲೂ ತೋರಿಸುತ್ತೆ. ಈ ಚಾಯ್ಸ್ ಎಂಟ್ರಿ ಕೂಡ ಮಾಡಿದ್ದಾರೆ. ಚಾಯ್ಸ್ ಎಂಟ್ರಿ ಮಾಡಿ ಆಗಿದ ತಕ್ಷಣ ಏನಪ್ಪ ಅಂತಂದ್ರೆ ಒಂದು ಚಾನಲ್ ಕಾಪಿ ಬರ್ತದೆ. ಓಕೆ, ಚಾನಲ್ ಕಾಪಿ ತೊಗೊಂಡು ಈಗಾಗಲೇ ಏನು ಮಾಡಿದಾರೆ ಅಂತಂದರೆ ಈ ಒಂದು ಸ್ಟೂಡೆಂಟ್ಸು ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ಪೇ ಮಾಡಿದ್ದಾರೆ. ಓಕೆ, ದುಡ್ಡು ಪೇ ಮಾಡಿದ ತಕ್ಷಣ ಏನಪ್ಪ ಅಂದರೆ ಅಡ್ಮಿಷನ್ ಆರ್ಡರ್ ಎಲ್ಲಿ ಬರ್ತಂತಂದರೆ ಇಲ್ಲಿ ನೋಡ್ರಿ, ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಏನಂತ ಚಲನ್ ಕಾಪಿ ಅಂತ ಬರ್ತಾಯಿತ್ತು. ಓಕೆ, ಚಲನ್ ಕಾಪಿ ಎಲ್ಲನೂ ಬರ್ತಿತ್ತು. ಈಗಾಗಲೇ ಪೇ ಮಾಡಿದ್ದು. ಓಕೆ, ಚಲನ್ ಪೇ ಮಾಡಿದ ತಕ್ಷಣ ಏನಂತಂದರೆ ಅದು ಹೋಗುತ್ತೆ. ಓಕೆ, ಚಲನ್ ಕಾಪಿ ಏನು ಡ್ರಾ ಮಾಡ್ಕೊಂಡಿತ್ತು ಅದು ಹೋಗುತ್ತೆ. ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಬರ್ತವೆ. ಓಕೆ, ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಮೇಲೆ ಒಂದು ಕ್ಲಿಕ್ ಮಾಡ್ಕೊತೀನಿ. ಜಸ್ಟ್ ಅದನ್ನ ಟ್ಯಾಪ್ ಮಾಡಿ ಕ್ಲಿಕ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ಏನಪ್ಪ ಅಂದ್ರೆ ಅದು ಡೌನ್ಲೋಡ್ ಆಗುತ್ತೆ. ಲೈಕ್ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇರುತ್ತಂಥದ್ದು. ಓಕೆ, ಈಗ ಎಲ್ಲಾದರೂ ಓಪನ್ ಮಾಡಿರಿ. ಓಕೆ, WPS ಅಥವಾ ನಿಮ್ಮ ಹತ್ರ ಒಂದು ಯಾವುದಾದ್ರೂ PDF ಫಾರ್ಮ್ ಯಾವುದಾದ್ರೂ ಒಂದಿದ್ದರೆ ಸಾಕು, ಓಪನ್ ಆಗುತ್ತೆ. ಸೊ ಒಂದೊಂದು ಟೈಮು ಓಪನ್ ಆಗ್ತಿರಲ್ಲ, ಸೊ ಹಂಗಾಗಿಬಿಟ್ಟು PDF ಫಾರ್ಮೆಟಲ್ಲಿ ಓಪನ್ ಆಗುತ್ತೆ. ನಿಮ್ಗೆ ತೋರಿಸ್ತೀನಿ ನಾನು ಸದ್ಯಕ್ಕೆ. ಈಗ ಬೇಕಾದ್ರೆ ನೀವು ಇಲ್ಲಿ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗುತ್ತೆ, ಬಟ್ ಓಪನ್ ಆಗಲ್ಲ ಅಂತ ಎಷ್ಟೋ ಜನ ಕೇಳ್ತಿದ್ರಿ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಪ್ರಿಂಟ್ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಕಾಣಿಸ್ತದೆ. ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು ಡೌನ್ಲೋಡ್ ಆಗುತ್ತೆ. ಎಲ್ಲಿ ಆಗುತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ, ನಾನು ತೋರಿಸ್ತೀನಿ ನಿಮಗೆ. ಈ ರೀತಿ ಕ್ಲಿಕ್ ಮಾಡ್ಕೊಂಡಾಗ ಈಗ ಡೌನ್ಲೋಡ್ ಆಗ್ತಿದೆ ನಾನು. ಓಕೆ, ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೋತೀನಿ. ಕ್ಯಾನಾಟ್ ಓಪನ್ ಫೈಲ್ ಅಂತ ಕಾಣಿಸುತ್ತೆ. ಸೊ ಹಂಗಾಗ್ಬಿಟ್ಟು ನೀವು ಏನು ಮಾಡ್ಬೇಕಂದ್ರೆ ಇದನ್ನ, ಓಕೆ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಶೇರ್ ಅಂತ ಕಾಣಿಸಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾರಿಗಾದ್ರೂ ಒಬ್ಬರಿಗೆ ಶೇರ್ ಮಾಡಿರಿ. ಓಕೆ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ವಾಟ್ಸಪ್ಗೆ ಶೇರ್ ಮಾಡಿರಿ, ಅವರು ಡೌನ್ ಮಾಡ್ಕೊತಾರೆ. ಅವರು ಡೌನ್ಲೋಡ್ ಮಾಡ್ಕೊಂಡು ವಾಪಸ್ ಅವ್ರು ಎಲ್ಲಿ ಓಪನ್ ಮಾಡ್ಬೇಕಂತಂದರೆ ನಿಮ್ಗೆ ಫೈಲ್ ಮ್ಯಾನೇಜರ್ ಅಂತ ಇರುತ್ತೆ. ಲೈಕ್ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಈ ರೀತಿ ಫೈಲ್ ಮ್ಯಾನೇಜರ್ ಅಂತ ಅರ್ಥ. ನೀವು ಕಳಿಸಿರುವಂಥ ಫೈಲು ನಿಮ್ಮ ಫ್ರೆಂಡ್ಸ್ ಫೋನಿಗೆ ಹೋಗುತ್ತೆ. ಆ ಒಂದು ಫೋನಲ್ಲಿ ಡೌನ್ ಮಾಡ್ಕೊಂಡು ಅವ್ನು ಅಲ್ಲೇ ಓಪನ್ ಮಾಡಲ್ಲ. ವಾಟ್ಸಪ್ಪಲ್ಲಿ ಏನು ಮಾಡ್ತಾನೆ, ಡೌನ್ ಮಾಡ್ಕೊತಾನೆ. ಬಟ್ ಓಪನ್ ಮಾಡೋದಿಲ್ಲ ಅಂತಂದರೆ ಒಂದು ಫೈಲ್ ಮ್ಯಾನೇಜರ್ಲಿ ಹೋಗ್ಬಿಟ್ಟು ಆ ಫೈಲ್ನ ಓಪನ್ ಮಾಡ್ಕೊತಾನೆ. ಬೇಕಾದ್ರೆ ಇಲ್ಲಿ ಕಳಿಸಿದ್ದು ನೋಡಿರಿ, ಡೌನ್ ಮಾಡ್ಕೊಂಡು ಬಂದಿದೆ. ಅಲ್ಲಿದ್ದರೆ ಡೈರೆಕ್ಟ್ ನೀವು ಏನಾದರೂ ಓಪನ್ ಮಾಡ್ಕೊಂಡ್ರೆ ಡೈರೆಕ್ಟ್ ಈ ರೀತಿ ಒಂದು PDF ಓಪನ್ ಆಗುತ್ತೆ. ಓಕೆ, ಅಡ್ಮಿಷನ್ ಆರ್ಡರ್ ಓಪನ್ ಮಾಡೋಕ್ಕೆ ಬರ್ತಿಲ್ಲ ಅಷ್ಟು ಜನ ಇರ್ತಿದ್ರಿ, ಹಂಗಾಗಿಬಿಟ್ಟು ಈಸಿಯಾಗಿ ಓಪನ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ. ಸರಿ, ಈಗ ಕಾಣಿಸ್ತಿದೆ ನೋಡ್ರಿ, ಈ ಒಂದು ಡೌನ್ ಮಾಡ್ಕೊಳ್ಳೋದು ಗೊತ್ತಾಯ್ತು ನಿಮ್ಗೆ. ಅಡ್ಮಿಷನ್ ಆರ್ಡರ್ ಈಗ ಏನೇನು ಕಾಣಿಸ್ತಿದೆ, ಈ ಒಂದು ಸ್ಟೂಡೆಂಟ್ BSc ನರ್ಸಿಂಗ್ ಇದೆ. ಓಕೆ, ಫೀಸ್ ಕೂಡ ಇಲ್ಲಿ 10,000 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಗಮನಿಸಬೇಕು, ಒಂದು ಕಾಲೇಜ್ ಕಾಪಿ ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲಿ ಕ್ಯಾಂಡಿಡೇಟ್ ಕಾಪಿ ಅಂತದೆ. ಎರಡು ಕೂಡ ಇಂಪಾರ್ಟೆಂಟು. ಕಾಲೇಜ್ ಕಾಪಿ ಅವರು ಇದನ್ನ ಕಾಲೇಜವ್ರು ಇಸ್ಕೊಂತಾರೆ ಆ್ಯಂಡ್ ಕ್ಯಾಂಡಿಡೇಟ್ ಕಾಪಿ ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಗಮನಿಸಬೇಕು, ಇದು ಸಿಗ್ನೇಚರ್ ಆಫ್ ದ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸ್ ಏನು ಬೇಕು ಆ್ಯಂಡ್ ನಿಮ್ಮ ಒಂದು ಕ್ಯಾಂಡಿಡೇಟ್ಸ್ ಏನೊಂದು ಬೇಕಾಗ್ತದೆ. ಎಲ್ಲನೂ ಕೂಡ ಎರಡೇ. ಓಕೆ, ಮೇನ್ ಮಾಡಬೇಕಿದ್ದು ಎಷ್ಟು ಕೆಲಸ, ಡೇಟು, ಪೇರೆಂಟ್ಸ್ ಸೈನ್ಸು ಮತ್ತು ಡೇಟು ನಿಮ್ಮ ಸೈನ್ ಮಾಡಿಬಿಟ್ರೆ ಸಾಕು, ಎಲ್ಲನೂ ಕೂಡ ಒರಿಜಿನಲ್ ಆಗಿಬಿಡ್ತದೆ. ಓಕೆ, ಎಲ್ಲನೂ ಆಗುತ್ತೆ. ಈ ಒಂದು ಫೈಲ್ ತೊಗೊಂಡು ವಿತ್ 2 ಸೆಟ್ ಜೆರಾಕ್ಸ್. ಓಕೆ, ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ನಿಮಗೆ. ಓಕೆ, ಏನಪ್ಪ ಅಂತಂದರೆ ಇಲ್ಲಿ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಈಗ ತೋರಿಸ್ತೀನಲ್ಲ, ಆ ಅಡ್ಮಿಷನ್ ಆರ್ಡ್ರನ್ನ 2-3 ಸೆಟ್ ಜೆರಾಕ್ಸ್ ಮಾಡಿಸ್ಕೊರಿ. ಏನಪ್ಪ ಅಂದರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತ ಈಗಾಗಲೇ ಎಷ್ಟೋ ಸರ್ತಿ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಸಾಕಷ್ಟು. ಬೇಕಾದರೆ ಪ್ಲೇ ಲಿಸ್ಟಲ್ಲಿ ನಂದೊಂದು ವೀಡಿಯೋ ಇದೆ, ಬೇಕಾದ್ರೆ ನೋಡ್ಕೊರಿ, ಅದೇ ಫಸ್ಟ್ನೇದೇ ಬರ್ತದೆ. ಡಾಕ್ಯುಮೆಂಟ್ಸು ವಿತ್ ಅಡ್ಮಿಷನ್ ಆರ್ಡರ್ ಮತ್ತು ಚಾಲನ್ ಕಾಪಿನೂ ಕೂಡ ತೊಗೊಂಡು ಏನು ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ಏನು ಮಾಡಿರಿ ಅಂತಂದರೆ ನಿಮ್ಮ ಒಂದು ಕಾಲೇಜ್ ಯಾವ್ದು ಸಿಕ್ಕಿದ್ದು ಅಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊರಿ. ಅಡ್ಮಿಷನ್ ಮಾಡಿಸ್ಕೊಂಡು ಬಂದ ನಂತರ, ಓಕೆ, ಅಡ್ಮಿಷನ್ ಇದು ಆರ್ಡ್ರ್ ಯಾವಾಗ ಬರುತ್ತೆ ಅಂತ ಮೊದಲು ಹೇಳ್ತೀನಿ ನೋಡಿರಿ. ಚಾಲನ್ ಕಾಪಿ ಯಾವಾಗ ನೀವು ಪೇ ಮಾಡ್ತಿರೋ ಬಂದು ಪೇ ಮಾಡಿ 1 ಅವರ್ ಅಥವಾ 2 ಅವರ್ ಅಥವಾ 3 ಅವರ್ ಅಥವಾ ವಿತಿನ್ 6 ಅವರ್ಸಲ್ಲಿ ಏನು ಮಾಡ್ತದೆ ಅಂದರೆ ಈ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅನ್ನೋದು ನಿಮಗೆ ಆ್ಯಕ್ಟಿವೇಟ್ ಆಗ್ತದೆ. ಈಗ ಹೇಳಿದ್ನಲ್ವ, ಅಡ್ಮಿಷನ್ ಆರ್ಡರ್ ನಿಮ್ಗೆ ಏನಾದರೂ ಓಪನ್ ಆಗದೆ ಹೋಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ವಾಟ್ಸಪ್ಗೆ ಶೇರ್ ಮಾಡಿರಿ, ಅವರು ಫೈಲ್ ಡೌನ್ ಮಾಡಿಕೊಂಡು ಯಾವುದಾದ್ರೂ ಫೈಲ್ ಮ್ಯಾನೇಜರಲ್ಲಿ ಓಪನ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ. ಓಕೆ, ಅಡ್ಮಿಷನ್ ಆರ್ಡ್ರು ವಿತ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ತೊಗೊಂಡೋಗ್ಬಿಟ್ಟು ವಿತಿನ್ 5/9/2024 ಅಂತಂದರೆ 5ನೇ ತಾರೀಕು ಅಂದರೆ 5:30 ಸಾಯಂಕಾಲ 5:15 ಒಳಗೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬೇಕು. ಅಡ್ಮಿಷನ್ ಮಾಡಿಸ್ಕೊಂಡು ಬಂದ ನಂತರ ಇಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಕಾಣಿಸಿದೆ. ಈ ಒಂದು ಸ್ಟೂಡೆಂಟ್ಸ್ ಇನ್ನೂ ಕೂಡ ಏನಪ್ಪ ಅಂತಂದರೆ ಅಡ್ಮಿಷನ್ ಆಗಿಲ್ಲ. ಸೊ ಹಂಗಾಗ್ಬಿಟ್ಟು ಅಡ್ಮಿಷನ್ ಮಾಡಿಸಿದ ನಂತರ ಇಲ್ಲಿ ಏನು ಮಾಡ್ಬೇಕು ಅಂದರೆ ಅಲಾಟೆಡ್ ರೌಂಡ್ ಅಂತಂದು ತೋರಿಸಿದೆ. ಫಸ್ಟ್ ರೌಂಡ್ ಅಂತ ಕರೆಕ್ಟ್ ಇದೆ, ಚೆಕ್ ಮಾಡ್ಕೊರಿ. ಸ್ಟ್ರೀಮ್ BS ನರ್ಸಿಂಗು ಕಾಲೇಜ್ ಅಂತ ತೋರಿಸ್ತಿದೆ ಆ್ಯಂಡ್ ಕೋರ್ಸ್ ನೇಮ್ ಕೂಡ ಕಾಣಿಸ್ತಿದೆ. ಅದಾದ ತಕ್ಷಣ ಜಾಯ್ನಿಂಗ್ ದ ಅಲಾಟೆಡ್ ಕೋರ್ಸ್ ಕಾಲೇಜ್ ಅಂತ ತೋರಿಸ್ತಿದೆ. ಜಾಯ್ನ್ ಆಗಿದ್ರೆ ಇಲ್ಲ ಅಂತಂದು ಇನ್ ಕೇಸ್ ಈಗ ಅಡ್ಮಿಷನ್ ಮಾಡಿಸಿತ್ತಂದರೆ ಎಸ್ ಕೂಡಿ ಡೇಟ್ ಆಫ್ ದ ಜಾಯ್ನಿಂಗ್, ಯಾವಾಗ ಜಾಯ್ನಿಂಗ್ ಆದ್ರಿ ಇದನ್ನ ಜಾಯ್ನಿಂಗ್ ಆಗಿರುವಂಥ ಅಂದರೆ ಯಾವತ್ತೂ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಅದನ್ನ
ಏನು ಮಾಡ್ರಿ ಅಂತಂದರೆ ಡೇಟ್ ಕೊಡ್ರಿ. ಅದಷ್ಟನ್ನ ಡಿಡ್ ಯು ಪೇ ಅಡಿಷ್ನಲ್ ಮನಿ ಫೀಸ್ ಎಟ್ ದ ಕಾಲೇಜ್ ಯುವರ್ ಅಡ್ಮಿಷನ್ ಅಂತಂದರೆ ನೀವು ಹೋಗಿರ್ತಕ್ಕಂಥ ಕಾಲೇಜಲ್ಲಿ ಅಡಿಷ್ನಲ್ ಆಗಿ ಏನಾದರೂ ಫೀಸ್ ತೊಗೊಂಡ್ರ ಅಂತಂದರೆ ಗೌರ್ಮೆಂಟ್ ಫೀಸ್ ಎಷ್ಟು ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ರು ಅದನ್ನ ಬಿಟ್ಟು ಹೆಚ್ಚಿಗೆ ದುಡ್ಡು ತೊಗೊಂಡಿದ್ರು ಅಂತಂದ್ರೆ ಇನ್ ಕೇಸ್ ಎಸ್ ಆಗಿತ್ತಂದ್ರೆ ಎಸ್ ಕೊಡ್ರಿ, ನೋ ಇತ್ತಂದ್ರೆ ಇದನ್ನೇನು ಕೇಳಲ್ಲ. ಎಸ್ ಆಗಿತ್ತಂತಂದ್ರೆ ಇಲ್ಲಿ ಶೋ ಆಗುತ್ತೆ ಅಂದರೆ ಎಷ್ಟು ತೊಗೊಂಡ್ರು ಅಮೌಂಟ್ ಅಂತಂದು ಕೇಳ್ತಾರೆ. ಸೊ ಹಂಗಾಗಿಬಿಟ್ಟು ಎಷ್ಟು ದುಡ್ಡು ತೊಗೊಂಡ್ರು ಅಂತ ಕೊಟ್ಬಿಟ್ಟು ಸಬ್ಮಿಟ್ ಕೊಡ್ರಿ, ಮುಗೀತು ನಿಮ್ಮ ಕೆಲಸ. ಇಷ್ಟೇ ಕೆಲಸ, ಅಡ್ಮಿಷನ್ ಎಲ್ಲನೂ ಕೂಡ ಪ್ರೊಸೆಸ್ ಮುಗೀತು ಅಂತ ಅರ್ಥ. ಓಕೆ, ಹಾಂ, ಇದಿಷ್ಟು ಆದ ತಕ್ಷಣ ಒಂದು ತಲೆಯಲ್ಲಿ ಇಟ್ಕೋರಿ, ಯಾರೆಲ್ಲ BSc ನರ್ಸಿಂಗ್, ಇಂಜಿನಿಯರಿಂಗ್ ಮತ್ತು ಎಲ್ಲ ಕೋರ್ಸ್ಗಳು ಕೂಡ ಟೆಲಿಗ್ರಾಮ್ ಗ್ರೂಪ್ಗೆ ಮಸ್ಟ್ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ಯಾಕಂದರೆ ಮುಂದೆ ನಿಮ್ಗೆ ಯಾವುದೇ ಥರದ ಸ್ಕಾಲರ್ಶಿಪ್, ಹಾಸ್ಟೆಲ್ಸ್ ಮತ್ತು ಕೆಲವೊಂದಿಷ್ಟು ಪಾರ್ಟ್ ಟೈಮ್ ಜಾಬ್ಸು ಈ ಥರ ಏನಾದರೂ ಸ್ಟೂಡೆಂಟ್ ರಿಲೇಟೆಡ್ ಆಗಿರುವಂಥ ಸ್ಕೀಮ್ಸ್ ಏನಾದರೂ ಬಂದರೆ ಹೇಳ್ತಿರ್ತೀವಿ ನಮ್ಮ ಚಾನಲಲ್ಲಿ. ಸೊ ಹಂಗಾಗ್ಬಿಟ್ಟು ಜಾಯ್ನ್ ಆಗಿರಿ. ಏನಾದರೂ ಅಪ್ಡೇಟ್ ಬಂತಂದರೆ ನಿಮಗೆ ತಿಳಿಸ್ತಿರ್ತೀವಿ. ಸೊ ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.